ಲೈವ್ ಆಗಿದೆ, ಲೈವ್ ಹೋಗ್ತಾ ಇದೆ. ನಾವು ತಗೊಂಡ್ ನೋಡ್ದ ನೀನು ಈಗಿಲ್ಲ. ಒಂದ್ ನಿಮಿಷ ಇರಿ, ಈಗ ನೀವು ಹಂಗೂ ಲೈವ್ ಅಂತ ಲೈವ್ ಸುಮ್ನೆ ಲೈವ್ ಹೋಗ್ಬಿಟ್ರೆ ಮಾತಾಡಿ. ನೀವು ಮಾತಾಡಿ. ಯಾರು ಹಾಕೋಣ ರೋಪಕಣ ಹಾಕೋಣ, ಆಮೇಲೆ ಏನ್ ಗೊತ್ತಾಗುತ್ತೆ. ನೀವು ರೋಪಕಣ ನೋಡೋಣ. ಗಾಡಿ ಇಲ್ಲಿಂದ ಕರ್ಲಿ ಬಿಟ್ರ ನಾನು ಕರ್ಸ್ತೀನಿ ಪೊಲೀಸ್ ಅವ್ರನ್ನ. ಬಾ ರೋಪಕ್ ಬಾ. ಆ ಗಾಡಿ ಹಂಗ್ ತಗೊಂಡ್ ಹೋಗ್ಬಿಡ್ತೀರಾ? ನಮ್ ಗಾಡಿ ಅದು, ನಿಮ್ದಲ್ಲ ಗಾಡಿ. ನಿಮ್ಗೆ ಅಲರ್ಟ್ ಮಾಡಿದಾರೆ ಅಷ್ಟೇ. ಅದು ತಿಳ್ಕೊಂಡ್ರೆ ಮಂಜು ಬನ್ರಿ ಇಲ್ಲ. ಇವಾಗ ಇಲ್ಲಿ ನಿಂಗೆ 50 ಜನ ಸೇರ್ಬೇಕು ತಾನೆ, ಸೇರ್ಸೋಣ. ಬಾ ನೀನ್ ರೋಪ್ನ ನೋಡೋಣ. ಬಾ ಹಾಕೋಣ. ಇನ್ನೇನ ಇದ್ದೇಣ ಅಣ್ಣ? ಇನ್ನೇನ ಇದೆಯಾ ನೀನ್? ಇವಾಗ ನಂದು ಇನ್ನೇನ್ ಹೇಳು ನೀನ್ ಹೇಳೋಣ. ಆಮೇಲೆ ಲೈವ್ ಹೋದ್ರೆ ಕರೆಕ್ಟ್. ನೀನ್ ಮಾತಾಡಕ್ ಮುಂಚೆ ಲೈವ್ ಹೋಗ್ಬಿಟ್ರೆ ಹೇಳೋಣ. ನೋಡಿ ವೀಕ್ಷಕರೇ, ಈ ಗಾಡಿ ನಮ್ದು ಅಂದ್ರೆ ಸಾರ್ವಜನಿಕರದು. ಈಗ ಅಲ್ಲಿ ಬರ್ತಾ ಇದ್ರ ಮಂಜುನಾಥ್ ಬರ್ತಾ ಇದಾರೆ. ಇದ್ಯಾರೋ ಪುರಾಡಿ ಇರುಗಳ ಬರ್ತಾರೆ ಮಾತಾಡೋಕ್ಕೆ, ನಿಮ್ಗೆ ಗೊತ್ತಿರೋದೆ. ನೋಡಿ K01 MG 5887 ನಮ್ಮ ಗಾಡಿ ಇದು, ಗೌರ್ಮೆಂಟ್ ಗಾಡಿ. ಅಧಿಕಾರಿ ನೋಡಿ ಇವರೇ ಅಧಿಕಾರಿ ಪಟಾಕಿ ತಗೊಳೋದಕ್ಕೆ ಬಂದಿದ್ದಾರೆ. ಇಲ್ಲಿಗೋಸ್ಕರ ಬರ್ಬೋದಾ? ತೆಗಿರಿ ಸರ್ ಮಾಸ್ಕೋ, ಕಾರ್ಡ್ ಬಿಡಿ ಸರ್, ಈ ಸಿಕ್ಕ ಹೆಸರು ಕೇಳೋಣ. ಬಿಡಿ ಸರ್. ಇಲ್ಲಿ ಗಾಡಿ ಬಿಡಲ್ಲ ನಾವು, ಪೊಲೀಸವ್ರನ್ನ ಕರ್ಸ್ತೀರಿ. ಹೇಳಿ ಸರ್, ನೀವು ಹೇಳೋದ್ ಕೇಳದ ಏನ್? ಅವ್ರೇನು ಯಾರು ಮಾತಾಡಿದ್ದು? ತೆಗೋಣ ಗಾಡಿ ನೋಡೋಣ. ತೆಗೋಣ ಗಾಡಿ. ಅದೇನೋ ಮಾತಾಡ್ದಲ್ಲ, ತೆಗಿ ನೋಡೋಣ. ಇರಿ ಸರ್, ನೀವು ಸುಮ್ಮನೆ ಇರಿ ಸರ್. ನಾವ್ ಎದುರ್ಸೋದಲ್ಲ, ಅವ್ರು ಅಂದಿದ್ದು. ನಾವು ಸಂಬಳ ಎಂಪ್ಲಾಯೀಸ್, ನಾವು ದೊಡ್ಡ ಎಂಪ್ಲಾಯೀಸ್ ಅಲ್ಲ. ಅಣ್ಣ ಗಾಡಿ ಸ್ವಲ್ಪ ಆಫ್ ಮಾಡೋಣ. ಗಾಡಿ ಆಫ್ ಮಾಡ್ರಿ. ಗಾಡಿ ಇಲ್ಲಿ ಕಾರ್ಡ್ ಬೇಕು ನಮ್ಗೆ. ಗಾಡಿ ಆಫ್ ಮಾಡೋಣ. ನೀನ್ ಗಾಡಿ ಆಫ್ ಮಾಡೋಣ. ನಿನ್ ಗಾಡಿ ಯಾರು ಬಂದಿದ್ದಾರೋ ನಾ ತಗೊಂತೀನಿ ಬಿಡು. ನಿನ್ ಗಾಡಿ ಆಫ್ ಮಾಡು. ನೀನೇನು ಅವಾಗೇನು ರೋಪ್ ಆಗ್ತಲ್ಲ. ಬಾಬಾ ರೆಡ್ಡಿಗೆ ಫೋನ್ ಮಾಡಪ್ಪ. ಎಲ್ಲಾರು ಬರಕ್ ಹೇಳಪ್ಪ. ಎಲ್ಲೆಲ್ಲ ಹುಡುಗರು ಇದಾರೆಲ್ಲ ಬರಕ್ ಹೇಳಪ್ಪ. ವೀಕ್ಷಕರೇ, KRS ಅವ್ರು ಎಲ್ಲಿದ್ದೀರಲ್ಲ? KRS ಅವ್ರು ಎಲ್ಲಿದ್ದೀರ? ದಯವಿಟ್ಟು ಸರ್ ಮೊಬೈಲ್ ಮುಟ್ಬೇಡಿ. ಪೊಲೀಸ್ ಫೋನ್ ಮಾಡಪ್ಪ. ಪೊಲೀಸ್ ಫೋನ್ ಮಾಡಪ್ಪ. ನಾವು ಏನೋ ಸಣ್ಣ ಎಂಪ್ಲಾಯಿ ಸರ್. ನಾವು ಸಣ್ಣ ಇಡಬೇಡಿ ನೀವು ಸರ್. ನೀವು ಸುಮ್ಮನೆ ದಯವಿಟ್ಟು ನೀವು ಯಾವ ಹಾಸ್ಪಿಟ್ಲ್ಗೆ ತಗೊಂಡ್ಬರಕಿಲ್ಲ. ಬಿಡಿಯಪ್ಪ, ನೀವು ಮಾತಾಡ್ಬೇಕು. ಕರೆಯಪ್ಪ, ಬಾಬಾ ರೆಡ್ಡಿಗೆ ಫೋನ್ ಮಾಡಪ್ಪ. ನೀನು ಇಮಿಡಿಯೇಟ್ ಬರಕಲ್ಲಪ್ಪ. ಎಷ್ಟು ಹುಡುಗ್ರಿ ಅಲ್ಲ KRS ನಾವು ಮಾತಾಡೋದನ್ ಬೇಕಲ್ಲ. ಸರ್ ಮುಟ್ಬೇಡಿ, ಟಚ್ ಮಾಡಬೇಡಿ. ಡೋಂಟ್ ಟಚ್ ಮೈ ಬಾಡಿ, ಡೋಂಟ್ ಟಚ್ ಮೈ ಬಾಡಿ, ಡೋಂಟ್ ಟಚ್ ಮೈ ಮೊಬೈಲ್. ದಯವಿಟ್ಟು ಪೊಲೀಸ್ಗೊಂದು ಫೋನ್ ಮಾಡಪ್ಪ. ನಾನು ಮಹೇಶ್ ಮಾತಾಡ್ತಾ ಇದ್ದೀನಿ ಅಂತ ಹೇಳಪ್ಪ. ಕೊಡಪ್ಪ ಇಲ್ಲಿ ಪೊಲೀಸ್ಗೆ. ಗಾಡಿ ಸೀಸ್ ಮಾಡ್ಲಿ. ಅವ್ರು ಬರ್ಲಿ ಸರ್. ಗಾಡಿ ನಿಮ್ಗೆ ಅಲರ್ಟ್ ಆಗಿದೆ ಸರ್. ಗಾಡಿ ಅಲರ್ಟ್ ಆಗಿದೆ ಸರ್. ಗಾಡಿ ಅಲರ್ಟ್ ಆಗಿದೆ ಸರ್. ಅಫಿಷಿಯಲ್ ಪರ್ಪಸ್ ಬಂದಿರೋ. ಮುಟ್ಟಬೇಡ. ಯಾರು ಮುಟ್ಟಬೇಡ. ಮುಟ್ಟಕ್ ನಿಂಗೆ ಐದ ರಿವರ್ಸ್ ಅಮ್ಮನ್. ಸನ್ ಪ್ಯಾಲೇಸ್ ತಗೊಂಡ್ ಸನ್ ಪ್ಯಾಲೇಸ್. ವೀಕ್ಷಕರೇ, ಇದು ಏನ್ ವಿಷಯ ಅಂದ್ರೆ ನೋಡಿಯಪ್ಪ, ಡ್ರೈವರು ಈಗ ರೋಪ್ ನೋಡಿ ಸರ್. ಮಕ್ಳಿದಾರೆ, ಎಲ್ಲರಿಗೂ ಮಕ್ಳು, ನನಗೂ ಮಕ್ಳಿದಾರೆ. ಗೌರ್ಮೆಂಟ್ ಗಾಡಿ ತಗೊಂಡ್ಬರೋದು ಕಾನೂನು ಬಾಹಿರ. 112 ಫೋನ್ ಮಾಡಪ್ಪ. 112 ಫೋನ್ ಮಾಡಿಬಿಟ್ಟು ಪೊಲೀಸ್ ಅವ್ರು ಬರಕಲ್ಲಪ್ಪ. ಬೇಡ ಸರ್, ಬೇಡ. ಗಾಡಿ ತಗೊಂಡ್ಬರ್ಬಾರ್ದಾಯ್ತು ಸರ್. ಇದು ಸರ್ಕಾರಿ ವೆಹಿಕಲ್, ಭಾರತೀಯ ಸರ್ಕಾರ. ಯಾರಪ್ಪಂದು ಗಾಡಿ ಸರ್? ಸಾರ್ವಜನಿಕರ ಗಾಡಿ. ಈ ಡ್ರೈವರ್ ಏನ್ ಮಾತಾಡ್ತಾರ? ಇಷ್ಟೊತ್ತು ರೌಡಿಸಮ್ ಮಾಡಿದ್ನಲ್ಲ. ಮಾಡಿ. ಯಾಕೆ ತಗೊಂಡ್ಬರ್ಬೇಕಾಯ್ತು ಗಾಡಿನ? ಪಟಾಕಿ ತಗೊಳಕ್ಕೆ? ಅಯ್ಯೋ ಸ್ವಾಮಿ, ನನ್ನ ಹತ್ರ ವಿಡಿಯೋ ಇದೆ. ವಿಡಿಯೋ ಮಾತಾಡಬೇಡಿ. ವಿಡಿಯೋ ಇದೆ, ಸಾಕ್ಷಿ ನನ್ನ ಹತ್ರ ಇದೆ. ಸಾಕ್ಷಿ. ಹೇಳಿ. ಬಂದಿರೋದು ಅಫಿಷಿಯಲ್ ಪರ್ಪಸ್. ಆನ್ ದ ವೇ ಚೆಕ್ ಮಾಡಿದ್ವಿ ಅಷ್ಟೇ. ಒಂದ್ ಸೆಕೆಂಡ್ ನೋಡಿರೋದು ಏನಪ್ಪ. ಈಗ ನಿಮ್ಮದು ಇದಲ್ವಾ ಏನೋ, ನಿಮ್ಮದು ಕೋರ್ಮಂಗ್ಲ ಆಫೀಸು. ಇಲ್ಲಿ ಏನ್ ಕೆಲಸ ಇತ್ತು ಹೇಳಪ್ಪ? ನೀವೇನಾಗಿದ್ದೀರಾ? ಎಲ್ಲಿ ಕಾಡಕ್ಕಂಬ ಸಾರ್ವಜನಿಕರು ತೋರ್ಸ್ಬೇಕಾರೆ ಸರ್. ನೀವು ಏನೋ ಸೀಕ್ರೆಟ್ ಬಂದಿದ್ರಲ್ಲ, ಆಯ್ತು. ಈಗ ಪೊಲೀಸ್ ಆಯ್ತು. ಅಲ್ಲ ಪಟಾಕಿಗಳು ತಗೊಂಡಿದ್ವಿ, ಆಯ್ತು, ನೋಡಿದ್ದೀನಿ. ಪಟಾಕಿಗಳು ಯಾಕೆ ಗಾಡಿಗೆ ಇಲ್ಲಿವರೆಗೂ ಬರ್ಬೇಕು? ನೋಡಿ ಕಾನೂನು ಮಾತಾಡಕ್ ಬಂದು ನಾನು ಜೋರಾಗಿ ಮಾತಾಡ್ತೀನಿ. ಕಾನೂನು ಮಾತಾಡ್ಬೇಡಿ, ಬಿಡ್ಬೇಡ. ಪೊಲೀಸರು ಫೋನ್ ಮಾಡಪ್ಪ, ಬರಕ್ಕಲ್ಲಪ್ಪ. ಕೊಡಪ್ಪ, ನಾನು ಮಾತಾಡ್ತೀನಿ. ಇಲ್ಲ ಸರ್, ಗಾಡಿ ನಿಮ್ಮ ಡ್ರೈವರ್ ಮಾತಾಡ್ದಲ್ಲ, ಬೇಡ. ನನ್ನ ಕಾಲ್ ಹಿಡ್ಕೊಂಬೇಡಿ, ನಾನು ದೇವ್ರಲ್ಲ. ಬೇಡ ಸರ್, ನಾವು ಇಷ್ಟು ಸರ್ ನಾನು ಹಿಡ್ಕೊಂತೀನಿ. ಗಾಡಿ ಯಾರಿಗೆ ಅಲರ್ಟ್ ಆಗಿದೆ?
ಗಾಡಿ ನಿಮ್ಮ ಗಾಡಿ ಯಾರಿಗೆ ಅಲರ್ಟ್ ಆಗಿದೆ? ಈ ಗಾಡಿ KA01 ನಾನು ನಾರಾಯಣ ಹಾಸ್ಪಿಟ್ಲಿಗೆ ಸರ್, ಯಾರಿಗೆ ಗಾಡಿ ಅಲರ್ಟ್ ಆಗಿದೆ? ನಾನು ಕೇಳಿದ ಉತ್ತರ ಕೊಡಿ ಸರ್. ಗಾಡಿ ಯಾರಿಗೆ ಅಲರ್ಟ್ ಆಗಿದೆ? KA01 MG 5887 ಯಾರಿಗೆ ಅಲರ್ಟ್ ಆಗಿದೆ? ನಾನು ತಗೊಂಡು ಬಂದಿದ್ದೀನಿ. ಅಲ್ಲ, ನಿಮ್ಗೆ ಅಲರ್ಟ್ ಆಗಿದೆ? ಯಾರಿಗೆ ಅಲರ್ಟ್ ಆಗಿದೆ? ನನಗೆ ಅಲರ್ಟ್ ನಿಮ್ಮ ಹೆಸರೇನು ಸರ್? ನಿಮ್ಮ ಹೆಸರೇನು? ಪ್ಲೀಸ್ ರಿಕ್ವೆಸ್ಟ್ ನಂದು. ನಿಮ್ಮ ಹೆಸರೇನು? ರಿಕ್ವೆಸ್ಟ್ ನಂದು ಏನು ಸರ್. ನಿಮ್ಮನ್ನ ನಾನು ಬೇಕಾದ್ರೆ ಹಿಡ್ಕೊಂತೀನಿ. ನಿಮ್ಮ ಸರ್, ನೀವು ಈ ಗಾಡಿ ಯಾರಿಗೆ ಅಲರ್ಟ್ ಆಗಿ ನಿಮ್ಗಾಗಿದೆಯಲ್ಲ, ನಿಮ್ಮ ಹೆಸರೇನು ಸರ್? ಹೆಂಡತಿ ಮಕ್ಕಳಿದ್ದಾರೆ ಸರ್, ನಿಮ್ ಎಲ್ಲರಿಗೂ ನನ್ಗೂ ಹೆಂಡತಿ ಮಕ್ಳಿದಾರ. ಈಗ ಸರ್ ಇಲ್ಲಿ ಕೇಳಿ ಸರ್, KA0 ಸರ್ ಒಂದ್ ನಿಮಿಷ. KA0 ಇಟ್ಕೊಂಡಿಲ್ಲ, ನಾವು ದೂರ ಇದ್ದೀವಿ ಸರ್. KA01 MG 5887 ಯಾರಿಗಾಗಿದೆ ಅಲರ್ಟು? ಅದೇಳಿ ಸರ್, ಯಾರಿಗಾಗಿದೆ ಅಲರ್ಟು? ನೋಡಿ ವೀಕ್ಷಕರೇ, ಈ ಅಧಿಕಾರಿ ಈ ಗಾಡಿನ ತಗೊಂಡ್ಬರೋದಕ್ಕೆ ಕಾನೂನು ಬಾಹಿರ ಇದೆ. ಇದು ಬಂದಿರೋದು ಇರಿ ಸರ್, ಹತ್ತಿಪಲ್ಲಿ ಹತ್ರ ಬಂದಿದೆ. NH7 ಹತ್ತಿಪಲ್ಲಿ. ಇಲ್ಲಿ ನೋಡಿ, ಸನ್ ಪ್ಯಾಲೇಸ್ ಅಂತಿದೆ. ಸನ್ ಪ್ಯಾಲೇಸ್ ಆಪೋಸಿಟ್ ಪಟಾಕಿ ಅಂಗಡಿಯಲ್ಲಿ ಪಟಾಕಿ ಪರ್ಚೇಸ್ ಮಾಡ್ತಾ ಇದ್ರು. ನಾನು ಇನ್ನೊಂದು ವಿಡಿಯೋ ನಿಮ್ಗೆ ಹಾಕ್ತೀನಿ. ಈ ಕೂಡಲೇ ಇದ್ರ ಹಿಂದೆ ಬರೋ ವಿಡಿಯೋ. ಅಧಿಕಾರಿ ಎಷ್ಟು ಪಟಾಕಿಗಳು ಕೈಯಲ್ಲಿ ಇಟ್ಕೊಂಡಿದ್ರು, ಯಾವ ಬಾಕ್ಸ್ ಅಲ್ಲಿ ಹಾಕೊಂಡಿದ್ರು ಎಲ್ಲ ಇದೆ. ನಿಮಗೆ ಕೊಡೋಣ, ನಾನು ತೋರಿಸ್ತೀನಿ ಸರ್. ನಾನು ಅಲ್ಲಿ ಬಂದಾಗೆ ನಿಮ್ಮನ್ನು ವಿಡಿಯೋ ಮಾಡ್ಕೊಂಡೇ ಬಂದಿದ್ದು. ನೀವು ಕಾನೂನು, ಯಾಕಂದ್ರೆ ಗೌರ್ಮೆಂಟ್ ಗಾಡಿಗಳನ್ನ ಪ್ರತಿ ಒಂದಕ್ಕೂ ಮನೆ ತೊಳೆಯೋಕೆ ಇಟ್ಕೊಂಡ್ಬಿಡ್ರಿ ಸರ್ ಗಾಡಿಗಳನ್ನ. ಯಾಕಂದ್ರೆ ನಾವು ಕೊಡಿಸ್ತಿರಲ್ವಾ ಗಾಡಿಗಳು ಸರ್, ನಮ್ಮ ತೆರಿಗೆ ಹಣದಿಂದ ನಿಮ್ಗೆ ಕೊಡಿಸ್ತಾರೆ. ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಇದು ದೌರ್ಜನ್ಯ, ದರ್ಪ ಇದು ನಿಮ್ದು. ಈಗ ಒಬ್ಬ ಡ್ರೈವರ್ ಮಾತಾಡ್ತಾನೆ, ಡ್ರೈವರ್ಗೆ ಏನಿದೆ ಇಲ್ಲಿ ಬಂದು ಮಾಡಿರೋ ತಪ್ಪು, ಕಾನೂನು ಬಾಹಿರ ಮಾಡಿದಾರ. ಇವರು ಡ್ರೈವರು ಯಾವ ಲೆಕ್ಕಕ್ಕೆ ನೋಡ ಬಿಡೋಣ ಅಂತ ತೆಳ್ಳಾಡ್ತಾರಂದ್ರೆ, ನಿನಗೆ ಅಷ್ಟೊಂದು ಧೈರ್ಯ ಇದ್ರೆ ಏನಯ್ಯ ಇದು? ಯಾರಪ್ಪಂದಪ್ಪ ಗಾಡಿ? ರೇ, ನಿಮ್ಮ ಅಪ್ಪಂದೇನಪ್ಪ ಗಾಡಿ? ಗಾಡಿ ಸಾರ್ವಜನಿಕರದ್ದು ಗಾಡಿ ಗೊತ್ತಿದ್ಯಾ? ನೀವು ಬೇಡ ನಿಮ್ ಡ್ರೈವರ್ ಮಾತಾಡ್ದಾಗ ಏನ್ ಮಾತಾಡ್ತೀರಿ ನೀವು? ಏನ್ ಬೈದ್ರಿ ನೀವು? ಏನು ಬೈದಿಲ್ಲ ನೀವು, ಏನು ಬೈದಿಲ್ಲ. ಅದ್ ಹೆಂಗ್ ಹೋಗ್ತದೆ? ಪೊಲೀಸ್ ಫೋನ್ ಮಾಡಿ ಇದು 100 ಫೋನ್ ಮಾಡಿ, 100 ಫೋನ್ ಮಾಡ್ಕೊಡಿ. 100 ಬೇಡ, ನಾನು ಇನ್ಸ್ಪೆಕ್ಟರ್ ಮಾತಾಡೋರು ಸರ್. ನಾನು ಬೇಕಾದ್ರೆ ನಿಮ್ ಕಾಲು ಇಟ್ಕೊಂತೀನಿ. ನೀವು ಕಾನೂನು ಬಾಹಿರ ಮಾಡಿದ್ದೀರಾ. ನೀವು ಗಾಡಿ ಮುಟ್ಟಬಾರ್ದಾಗಿತ್ತು. ನೀವು ಗವರ್ಮೆಂಟ್ ಆದ್ರೂ ಪರವಾಗಿಲ್ಲ. ಏನು ಸುಮ್ಮನೆ ಹೋಗ್ತೀನಿ, ನೀವು ಹೇಳಿ ಮಾತಾಡಿ ಅಷ್ಟೇ, ದಯವಿಟ್ಟು. ಮಾತಾಡ್ತಾನೆ ಸರ್, ಮಾತಾಡೋಣ, ನಾವೆಲ್ಲ ಮಾತಾಡೋಣ. ನಾವು ಮಾತಾಡಕ್ಕೆ ಟೈಮ್, ಪಟಾಕಿ ತಗೊಂಡೋಗಿ ಟೈಮ್ ಇರಲ್ವಾ? ನಿಮ್ಮ ಮೇಲಧಿಕಾರಿ ನಂಬರ್ ಕೊಡಿ, ಮಾತಾಡೋಣ. ಹೆಂಗಿ ನೀವು ಗಾಡಿನ ತಗೊಂಡ್ಬಂದ್ರಿ? ಸಾರ್ವಜನಿಕರ ಗಾಡಿನ ಆಫೀಸ್ ಯೂಸ್ ಬಿಟ್ಟು ನಿಮ್ಮ ಓನ್ ಯೂಸ್ ಮಾಡಕ್ಕೆ ಹೆಂಗೆ ನಿಮ್ಗೆ ಹಕ್ಕಿದೆ? ನಿಮ್ಮ ಹಕ್ಕ ನೀವು ಪ್ರಶ್ನೆ ಇದು ಮಾಡಿ. ನಿಮ್ಮ ಹಕ್ಕಿದೆ. ನಮಸ್ಕಾರ. ಸಾರ್ವಜನಿಕರ ಗಾಡಿನ ನೀವು ಮುಟ್ಟಬೋದಾ? ಟಚ್ ಮಾಡ್ಬೋದಾ ನಿಮ್ ಗಾಡಿನ? ಹಿಂಗ್ ಬಂದ್ ಪಟಾಕಿ ತಗೊಂತೀನಿ ಅಂದ್ರೆ ನಿಮ್ಗೊಂದು ಸ್ವಲ್ಪ ಕಾಮನ್ ಸೆನ್ಸ್ ಬೇಡವಾ? ತಗೊಂಡಿರೋದು ವಿಡಿಯೋ ಇದೆ ಸರ್, ವಿಡಿಯೋ ಇದೆ. ಪಟಾಕಿ ಅಂಗಡಿ ಒಳಗಡೆ ಹೋಗಿ ಇವಾಗ ಇಲ್ಲಿ ಏನ್ ಕೆಲಸ ಇತ್ತು ಸರ್ ನಿಮ್ಗೆ? ಇಲ್ಲಿ ನಿಮ್ದಿರೋದು ಆಫೀಸು ಕೋರ್ಮಂಗ್ಲ. ಆನ್ ದ ವೇ ಎಲ್ಲಿಗೆ ಹೋಗಿದ್ದೀರಾ? ಎಲ್ಲಿಗಿದೆ? ಅಲ್ಲ ಸರ್, ನೀವು ಅಲ್ಲಿಂದ ಇಲ್ಲಿ ಬಂದಿ ಸರ್. ಇಲ್ಲಿ ಕೇಳಿ, ನನ್ಗೆ 10 ಉತ್ತರ ಅಲ್ಲಿ ಅರ್ಧಂಬರ್ಧ ಹೇಳ್ಬೇಡಿ. ಕೋರ್ಮಂಗ್ಲ ನಿಮ್ಮ ಆಫೀಸು ಕರೆಕ್ಟಾ? ಕೋರ್ಮಂಗಲದಿಂದ ಇಲ್ಲಿ ಹತ್ತಿಪಲ್ಲಿವರೆಗೂ ಬರೋದಕ್ಕೆ ಏನಿತ್ತು ನಿಮ್ಮ ಕೆಲಸ ಹೇಳ್ರಿ. ಯಾಕಂದ್ರೆ ಇದು ಒಂದು ನಿಮಿಷ, ನಿಮ್ಮದು ಏನು ಅಂತ ನನಗೆ ಗೊತ್ತಿದೆ. ಹಾಸ್ಪಿಟಲ್ ಅಲ್ಲಿರೋದು ನಾರಾಯಣ ರುದ್ರಾಲಯ. ಎಷ್ಟು ದೂರ ಇದೆ ಇಲ್ಲಿಗೆ? ಎಷ್ಟು ದೂರ ಇದೆ ಅಣ್ಣ? 3 ಕಿಲೋಮೀಟರ್ ಬರುತ್ತಾನ? 3 ಕಿಲೋಮೀಟರ್ ಇಂದ ಇಷ್ಟು ದೂರ ಏನಿದೆ ಅಣ್ಣ ಕೆಲಸ? ಹಾಸ್ಪಿಟಲ್ ಹೇಳ್ತೀರಿ, ಎಲ್ಲಾ ಗೌರ್ಮೆಂಟ್ ಅಧಿಕಾರಿಗಳು ಹಾಸ್ಪಿಟಲ್ ಹೇಳ್ತೀರಾ. ತುಂಬಾ ಖುಷಿ. ಹಾಸ್ಪಿಟಲ್ ಹೇಳಿ ಎಲ್ಲ ಏನ್ ಆರಾಮಾಗಿ. ಡೀಸೆಲ್ ನಮ್ದು, ಗಾಡಿ ನಮ್ದು. ಉಡಾಯಿಸುತ್ತಾರೆ ಹೆಂಗ ಬೇಗ ಉಡಾಯಿಸಿ. ಅಧಿಕಾರಿಗಳ ಗಾಡಿ ಸಿಕ್ಕಿದೆ ಅಂದ್ರೆ ಹೆಂಡತಿಗೂ ಅದೇ ಕಾರು, ಮಗನಿಗೂ ಅದೇ ಕಾರು, ಮಗಳಿಗೂ ಅದೇ ಕಾರು, ನನಗೂ ಅದೇ ಕಾರು. ಏನ್ ಸರ್ ಇದು ಅಕ್ರಮಗಳು? ಎಷ್ಟು ದಿನ ಸರ್ ನಾವು ಕಟ್ಟೆ ಹೊಡಿತಾರೆ ನಿಂತ್ಕೊಳೋದು? ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ನಾಚಿಕೆ ಆಗ್ಬೇಕು ಸರ್. ತಗೊಂಡ್ಬಂದಿದ್ದು ತಪ್ಪು ಸರ್, ನೀವು ತಪ್ಪು. ಆ ಡ್ರೈವರು ದರ್ಪ ದೌರ್ಜನ್ಯ ತೋರಿಸ್ತಾ ಇದ್ದಾನೆ. ನೀವು ಸುಮ್ಮನೆ ನೋಡ್ತಾ ಇದ್ದೀರ ಅಂದ್ರೆ ಇಂಥ ಡ್ರೈವರ್ಗಳನ್ನ ಇಟ್ಕೊಂಬದಾ? ಏನಮ್ಮ ಇದೆಯಾ ಸರ್? ಇದೆ ಸರ್, ಇದೆ ಸರ್, ವಿಡಿಯೋದಲ್ಲಿ ಇದೆ ಸರ್, ವಿಡಿಯೋದಲ್ಲಿ ಇದೆ ಸರ್. ವಿಡಿಯೋದಲ್ಲಿ ನೀವು ಬೈದಿರೋದು ಎಲ್ಲ ಇದೆ ಸರ್. ಅಲ್ಲ ಇವಾಗ ಆಯ್ತು, ಸಿಕ್ತೇನಪ್ಪ ಅದು 100 ಇಲ್ಲ ಕೊಡಿ, ನಾನು ಮಾತಾಡ್ತೀನಿ. 100 ಮಾತಾಡ್ಪ ಕರ್ದಪ್ಪ. ತಪ್ಪು ಸರ್, ತಪ್ಪು, ಕಾನೂನು ಬಾಹಿರ. ಈ ತಪ್ಪು ತಗೋಪ್ಪ, ಇದಿಡ್ಕ ನಾನು ಒಪ್ಪಿದ್ದೀನಿ ಅಂತ ಹೇಳಿದ್ರಿ ಅಷ್ಟೇ. ತಪ್ಪಂತಲ್ಲ ಸರ್. ಈಗ ಮಾತಾಡ್ರಪ್ಪ, ಅವಾಗ್ಲೇ ಏನೇನು ಮಾತಾಡಿದ್ರ? ಪಾಪ ಗಾಡಿ ಎತ್ಕೊಂಡು ಹೋಗ್ತೀರಾ? ಏನ್ ಗೌರ್ಮೆಂಟ್ ವೆಹಿಕಲ್ ಅಂದ್ರೆ ಬೆದರ್ಸ್ತೀರಪ್ಪ ಪಬ್ಲಿಕ್ನ? ಪಬ್ಲಿಕ್ ಬೆದರ್ಸ್ತೀರಾ ಅಂದ್ರೆ ನಿಮ್ಮನ್ನ ಬಾಡಿ ಮುಟ್ಟಬಾರ್ದು, ಮುಟ್ಟಿದ್ರೆ ಒಳಗಡೆ ಹಾಕ್ಬಿಡ್ಬೋದು ಅಂತ ದರ್ಪನ ನಿಮ್ದು? ತೆಗ್ದಿದ್ದು ತಪ್ಪು, ಇಲ್ಲಿ ತಪ್ಪ ಇಲ್ಲ ಅಣ್ಣ. ನೀವು ಒಪ್ಕೊಂತ ಇದ್ದೀರಪ್ಪ, ನೀವು ಬಂದಿದ್ದು ತಪ್ಪು ಒಪ್ಕೊಂತ ಇದ್ದೀರಾ. ಇಷ್ಟು ದೂರ ಡೀಸೆಲ್ ವೇಸ್ಟ್ ಆಯ್ತಲ್ಲ, ಬರ್ನ್ ಆಯ್ತಲ್ಲ, ಇದಕ್ಕೆ ಯಾರು ಕಟ್ಕೊಡ್ತಾರೆ ಗೌರ್ಮೆಂಟ್ಗೆ? ನೀವು ಕಟ್ಕೊಡ್ತೀರಾ?
ಎಷ್ಟು ಜನ ಹಿಂಗೆ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಸರ್. ನೀವು ನಂಬ್ತಿರೋ ಬಿಡ್ತಿರೋ 8 ಗಾಡಿ ಹಿಡಿದಿದ್ವಿ ಸರ್. 8 ಗಾಡಿ ಇದು 9 ಗಾಡಿ ಸರ್. ಮಕ್ಕಳು ಕೂಡ ಡ್ರಾಪ್ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ಸರ್ ನಿಮ್ಗೆ? ಬಂದಿದ್ದಾರೆ ಅವಮಾನ ದೇವರ ನಿಮ್ಮ ಪದವಿಗೆ ನಿಮಗೇನ ಅಲರ್ಟ್ ಮಾಡಿದ್ರೆ ನಿಜವಾಗ್ಲೂ ಅವಮಾನ ಸರ್. ಸೇಮ್ ಇದು ಯಾಕಂದ್ರೆ ನಮ್ಮ ಗೌರ್ಮೆಂಟ್ ಸೇಮ್ ಪದವಿಗೋಸ್ಕರ ನೀವು ಮಾಡೋದು ಅಕ್ರಮ. ಇಲ್ಲ ಸರ್, ಪೊಲೀಸ್ ಅವರು ಬರೋದು ಬಿಡಲ್ಲ. ಬರೋದೇ ಇಲ್ಲ ನಮಗೆ. ಯಾವ ಡಿಪಾರ್ಟ್ಮೆಂಟ್ ಸರ್? ಅಲ್ಲ, ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಏನೋ ಅಂದ್ರೆ ನಮ್ಮನ್ನ ಮುಚ್ಕೊಂಡ್ರೆ ಒಳಗಡೆ ಹಾಕ್ಸ್ಬಿಡ್ಬೋದು ಅಂತ ಅಲ್ವಾ? ಹೆಂಡತಿ ಮಕ್ಕಳು, ಒಂದು ನಾಯಿಗೆ ಒಂದು ಬಿಸ್ಕೆಟ್ ತರ್ಬೇಕಂದ್ರೆ ಗೌರ್ಮೆಂಟ್ ವೆಹಿಕಲ್ ಬೇಕಾ ಸರ್ ನಿಮ್ಗೆ? ನೀವು ಡಿಪಾರ್ಟ್ಮೆಂಟ್ ಏನಪ್ಪ? ಮಾಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನೀನ್ ಡಿಪಾರ್ಟ್ಮೆಂಟಾ? ನಾವು ಡಿಪಾರ್ಟ್ಮೆಂಟ್ ಅಲ್ಲೇ ಇರೋದು. ಹೌದಾ? ಏನ್ ಜಾಬಪ್ಪ? ಎಲ್ಲಪ್ಪ ಐಡಿ ಕಾರ್ಡ್ ಹೇಳಿ. ಸರ್ಕಾರ 28% GST ತಗೊಳ್ತಾರೆ. ಬ್ರ್ಯಾಂಡ್ ಪರ್ಚೇಸ್ 28% ಇರ್ತಾರೆ. ಏನ್ ಮಾಡ್ತಾರೆ ಸರ್ಕಾರದವರು? ನೀವು ಬರ್ತೀರಾ, ನೀವು ತಗೊಂತೀರಾ, ಇಲ್ಲಿ ಆರಾಮಾಗಿ ಡಿಪಾರ್ಟ್ಮೆಂಟ್ ಇಲ್ಲ ಇದು ಮಾಡ್ತಾರೆ. ಏನ್ ಮಾಡೋಕ್ಕಾಗುತ್ತೆ? ನಾವು ಲೈವ್ ನೋಡ್ತಾ ಇರೋದು ಈ ಸರ್ಕಾರದವರು ಏನ್ ಮಾಡ್ತಾರೆ. ಇವರು ಒಬ್ಬರೇ ಸ್ಟ್ಯಾಂಡರ್ಡ್ ಇಂಪ್ರೂವ್ ಮಾಡ್ತಾರೆ. ನಾವೇ ನೋಡೋದು ಪಬ್ಲಿಕ್ ಗಲಾಟೆ ಇದೆ. ಯಾರಿಗೆ ನೋಡೋದು? ನಾವು ಇದು ಮಾಡ್ತಿರೋ ಪೊಲೀಸ್ ಸ್ಟೇಷನ್ ರೆಡ್ಡಿ ಸರ್ ಮಾತಾಡಿದ್ದಾರೆ. ಅವರು ಈ ಏರಿಯಾದವರಾಗಿ ಇಲ್ಲಿರೋರಾಗಿ ನಮ್ಮ ಏರಿಯಾವರೆಗೂ ರೀಚ್ ಆಗ್ತಾರೆ. ಮಾಡಿರೋರು ತುಮಕೂರು ಎಲ್ಲಿ ಬೇಕಾರೋ ನಾವು ವಿಡಿಯೋ ನೋಡಿ ನಾವು ಇಲ್ಲಿ ಬರೋದು. ಆದಷ್ಟು ಮಾಡಿ. ನಿಮ್ಮ ಹೊಟ್ಟೆ ಮೇಲೆ ನಾವು ಹೊಡಿಬೇಕು ಅಂತ ಏನಿಲ್ಲ. ಅವ್ರ ಮಟ್ಟ ಮೇಲೆ ಎಲ್ಲಪ್ಪ ಹೊಡಿತಾರ, ಸಾರ್ವಜನಿಕರ ಮೇಲೆ ಹೊಡಿತಾ ಇರೋದು. ನೋಡ್ರಿ ವೀಕ್ಷಕರೇ, ಸಾರ್ವಜನಿಕರು ಒಂದು ಅಧಿಕಾರಿಗೆ ಬುದ್ಧಿ ಮಾತು ಹೇಳ್ತಾ ಇದ್ದಾರೆ ಅಂದ್ರೆ ಇವ್ರಿಗೆ ಶೇಮ್ ಆಗ್ಬೇಕು. ನಿಜವಾಗ್ಲೂ ಕಾನೂನು ಬಾಹಿರ ಮಾಡಬಾರ್ದು. 100 ಫೋನ್ ಮಾಡೋಣ. ಈಗ ಅದು ಕಾನೂನು ಬಾಹಿರ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಕೇಸ್ ಬುಕ್ ಆಗ್ಲಿ, ಇಲ್ಲ ಕಾನೂನು ರೀತಿ ಹೋಗೋಣ. ಇಷ್ಟು ನೀವು ಈಗೇನು ನಿಮ್ಮ ಹೇಳಿದ್ರು ಉದ್ಯೋಗ ಹೋಗ್ಲಿ ಸರ್. ನಮ್ಮ ದುಡ್ಡನ್ನ ವೇಸ್ಟ್ ಮಾಡ್ತಾ ಇದ್ದೀರಾ. ಪಬ್ಲಿಕ್ ಸರ್, ಈ ಪಬ್ಲಿಕ್ ಅವರೇ ಈ ತರ ನೀವು ಅವಮಾನ ಅಲ್ಲ. ನೀವು ಯಾಕೆಂದ್ರೆ ಒಂದು ರಾಜಾಜಿನಗರಲ್ಲಿ ಒಂದು ಶಿಫ್ಟ್ ಕಾರ್ ಅಂತ ಅದು ನೋಡ್ದು. ಅವರು ಪಬ್ಲಿಕ್ ಅಲ್ಲ PPNP ಅವ್ರ ಮಗ ಬಂದ್ಬಿಟ್ಟು ಮೊಬೈಲ್ ಇವತ್ತು ಇವ್ರು ಕಿತ್ಕೊಂಡ್ರು ನನ್ನ ಮೊಬೈಲ್ನ ನೋಡಿ. ಅಪ್ಪನ ಕಿತ್ಕೊಂಡ ಮೊಬೈಲ್ ಇದೇ ರೆಕಾರ್ಡ್ ಆಗಿದೆ. ನಿಮ್ಮ ಪುಣ್ಯಾತ್ಮ ಕಿತ್ಕೊಂಡ ಅದು ಅವ್ರು ಕಿತ್ಕೊಂಡ ಏನಿಗೆ ಮೊಬೈಲ್ ಕಿತ್ಕೊಂಡೇನು ತಪ್ಪಲ್ವಾ? ನೀವೇನ್ ಮಾಡ್ತಾ ಇದ್ರಿ? ನೀವೆಲ್ಲರೂ 3 ಬಂದಿದ್ದೀರಾ. ಡ್ರೈವರು ಇಲ್ಲಿ ಸರ್, ಡ್ರೈವರು ಇವ್ರೇನೋ ಡ್ರೈವರು. ಅವ್ರು ಯಾರಪ್ಪ? ಐಡೆಂಟಿ ಕಾರ್ಡ್ ಇಲ್ಲ, ಏನಿಲ್ಲ. ಐಡೆಂಟಿ ಕಾರ್ಡ್ ಕೆಲಸ ಕಾರ್ಡ್ ಇರುತ್ತೆ. ಐಡೆಂಟಿ ಕಾರ್ಡ್ ಫೋನ್ ಮಾಡ್ತೀರಾ? ಒಂದು ಕೇಸ್ ಬುಕ್ ಆಗಿದೆ ಗಾಡಿ ಮೇಲೆ. ಒಂದು ಕೇಸ್ ಬುಕ್ ಆಗಿದೆ. ಜಾಬ್ ಅಂತಲ್ಲ, ನಿಮ್ಗೆ ತೆಗಿಲೇಬೇಕು. ನೀವು ಮಾಡಿರೋ ಕ್ರಮ ಇದು. ಅವ್ರು ಡ್ರೈವರು ಏನು ಅಲ್ಲಿಗೇನು ಮಾತಾಡ್ಸಿ ಹೊಡ್ಬಿಡ್ತೀರ ನೀವು? ಹೊಡಿತೀರಣ್ಣ? ಹೊಡಿತೀರ ನೀವು? ಅಲ್ಲ ಹೊಡಿತೀರಾ? ಏನು ಹೊಡಿತೀರಾ? ಹೊಡಿತೀರಾ? ಹೊಡಿಬೇಕು ಅಂತ ಅದನ್ನೆಲ್ಲ ಮಾಡೋ ಅವಶ್ಯಕತೆ ಅಲ್ಲ. ಫೋನ್ ಕಿತ್ಕೊಂಡೋದಕ್ಕೆ ಅಷ್ಟು ಬರಲ್ಲ. ಒಬ್ಬ ಡ್ರೈವರ್ ಅಪ್ಪ ಇವರು. ಸ್ವಾಮಿ ವೀಕ್ಷಕರೇ, ಈ ಡ್ರೈವರ್ 1 ನಿಮಿಷ ನೋಡ್ಕೊಂಡೆ ಇಡಪ್ಪ, ಇರೋಣ ನೋಡ್ತೀನಿ ಬಿಡೋಣ. ಇವ್ರು ಸಂಘನ 100 ಇಟ್ಕೋ. ಆಯ್ತಾಯ್ತು. ಸಂಘಗಳು ಜಾಸ್ತಿ ಇದೆ ಅಂದ್ರೆ ಡಿಪಾರ್ಟ್ಮೆಂಟ್ ಗಾಡಿ ನಿಮ್ಗೆ ಇದೆ ಇದೆಯಾ? ಇಂದು ಚೇಪ ಬಲ ಜಲ್ದಿ ಸರಿ 100 ಸ್ವಲ್ಪ ಕಳ್ ಬಂದ್ಬಿಡಿ ಗಲೀಜಿದ. ಅಡ್ಡ ಹಾಕಿರೋದು, ಕೈ ಹಾಕಿರೋದು ಎಲ್ಲ ಇರ್ತದೆ. ಒಂದು ಎಕ್ಸ್ಕ್ಯೂಸ್ ಕೇಳ್ಕೊಂಡು ಏನೋ ಇದು ಮಾಡಿ ಏನೋ ಮಾಡ್ಬೋದು. ಆ ಥರ ಎಲ್ಲ ಮಾಡಕ್ ಹೋಗೋದು. ಮೊಬೈಲ್ ಕಿತ್ಕೊಳ್ಳೋಷ್ಟು ಇಟ್ಸಿರಲ್ಲ.
ಮೊಬೈಲ್ ಎಲ್ಲ ಕಿತ್ಕೊಂಡಿಲ್ಲ, ನನ್ನ ತಾಯಿ ಸತ್ತೋಗ್ಲು, ಮೊಬೈಲ್ ಎಲ್ಲ ಕಿತ್ಕೊಂಡಿಲ್ಲ, ಅಡ್ಡ ಇಟ್ಟಿದ್ದು ಅಷ್ಟೇ. ಒಂದು 5,000 ಕೊಡಿ ಅಂತ ಏನು ಕೇಳ್ತಾ ಇಲ್ಲ. ಏ. ಆ ಥರ ಇಲ್ವೇ ಇಲ್ಲ ಅವರು. ಯಾಕೆಂದ್ರೆ ಪಬ್ಲಿಕ್ ಎಲ್ಲ ಕಾಣಿಸ್ತಾ ಮೊಬೈಲ್ ದೊಡ್ಡ ಸರ್ ಇಷ್ಟು ದೂರದಿಂದ ಡೀಸೆಲ್ ಯಾರ್ದು ಸರ್? ಸಾರ್ವಜನಿಕರು ಡೀಸೆಲ್ ಸರ್, ಸಾರ್ವಜನಿಕರು ಗಾಡಿ ನೀವು ಇಷ್ಟು ದೂರ ಯೂಸ್ ಮಾಡಿದ್ರೆ ನೀವು ಡ್ಯಾಮೇಜ್ ಆಗ್ಬೇಕು ಸರ್. నీతో మన ఫ్రెండ్ కదా సూరజ్ సిటీ ಅದರಲ್ಲ ಐತೆ ಲೈವ್ ಅಲ್ಲಿ, ಅದು ಮೊಬೈಲ್ లైవ్ కలండి దాంట్లో లైవ్ వస్తుంది స్టార్ట్ చేస్తాను ಅದೇ ರೀತಿ ಗಾಡಿ ಆಫ್ ಮಾಡೋಣ, ಈ ಗಾಡಿ ಆಫ್ ಮಾಡೋಣ. ದಯವಿಟ್ಟು ಪೊಲೀಸ್ ಅವ್ರು ಬರ್ತಾರೆ, ನಾನೇನು ಇದು ಮಾಡಲ್ಲ. ನಿನ್ಗೆ ಇಷ್ಟ ಹೇಳಿನು ಅವಾಗ ನೀನು ಬೇಕಾಗತ್ತಾನೆ ಮಾಡ್ತಾ ಇದೀಯಾ? ನಿನಗೆ ಇಷ್ಟ ಹೇಳಿನು ನೀನ್ ಬೇಕಾಗತ್ತಾನೆ ಮಾಡ್ತಾ ಇದೀಯಾ? ಚಮಕ್ಗಳು ಕೊಡ್ತಾ ಇರೋದು ಇವಾಗ ನಾವು ತೋರಿಸ್ತಿರೋ ಚಮಕ್ ಕೊಡ್ತೀಯ ನೀನು ಇರು. ನೀನ್ ಬೇಕಾಗ ಇಷ್ಟು ನಮ್ಗೆ ಉರ್ಸ್ದಾಗ ಬಂದ್ರ ನಾವು ಉರ್ಸ್ತಿರೋ ಜೊತೆ ಬಿಡಿ ಸರ್, ನಾನು ಮಾತಾಡ್ತಾ ಇದ್ದೀನಿ, ಕಾಲು ಇಡ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ಮೇಲೆ ನಾವೇನು ಮಾಡೋದು ಬೇಡ ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ಸರ್ ನಂತರ ನಾನು ನಿಮ್ಮಷ್ಟು ಮಗ ಇದ್ದಲ್ಲ ಸರ್ ನಮಗೆ. ಹೌದು ಸರ್, ನನಗೆ ವಯಸ್ಸಿಗಾದ ಮರ್ಯಾದೆ. ಹೌದು ಸರ್, ಎಲ್ಲರೂ ಬುದ್ಧಿ ಕಲಿಬೇಕು ಸರ್. ಬುದ್ಧಿ ಕಲಿತಿದ್ದೀನಿ ನಾನು. ನಿಮ್ಮನ್ನ ನೋಡಿ ಒಂದು 10 ಜನ ಅಲ್ಲ ಪಟಾಕಿ ಅಲ್ಲ, ನಿಮ್ಮನ್ನ ನೋಡಿ ಒಂದು ನಿಮ್ ಗೌರ್ಮೆಂಟ್ ಅಫಿಷಿಯಲ್ ಇನ್ನೊಂದು 10 ಜನನ ಚೇಂಜ್ ಆಗ್ಬೇಕು ಸರ್. ನಮ್ಗೆ ಪ್ರಾಬ್ಲಮ್ ಆಗ್ತದೆ ಹೇಳಿ. ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಗೊತ್ತು, ಮತ್ತೆ ಏನಕ್ಕೆ ಸರ್ ತಗೊಂಡ್ರೆ ಸಾಯಂಕಾಲ ಡ್ಯೂಟಿ ಆದ್ಮೇಲೆ ತಗೊಂಡ್ಬರ್ಬೋದಾಗಿತ್ತು. ಗೊತ್ತಿಲ್ಲ ಸರ್ ವಿಷಯ. ನಾನು ಹೇಳೋವರೆಗೂ ಕೇಳಿ, ಇವಾಗ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಗೊತ್ತು, ನಿಮ್ ಕೆಲಸ ಹೋಗುತ್ತೆ ಅನ್ನೋದು ಗೊತ್ತು, ಇಲ್ಲಾಂದ್ರೆ ಆಕ್ಷನ್ ತಗೊಂತಾರೆ ಅನ್ನೋದು ಗೊತ್ತು. ಅಲ್ಲಲ್ಲ ಸಾಯಂಕಾಲ ಎಷ್ಟು ಒಂದು 15 ಕಿಲೋಮೀಟರ್ ಟೂ ವೀಲರ್ ನಿಮ್ಮ ಹತ್ರ ಕಾರ್ ಇರುತ್ತಲ್ಲ ಪರ್ಸನಲ್ ತಗೊಂಡ್ಬರ್ಬೋದಾಗಿತ್ತಲ್ವ ಸರ್? ಅಂದವೇ ಅಲ್ಲ ಸುಮ್ಮನೆ ಸರ್. ಅದಕ್ಕೋಸ್ಕರ ನಾವೇನೋ ಬಂದಿಲ್ಲ, ಅಷ್ಟು ಟೈಮ್ನೂ ಇಲ್ಲ ನಮಗೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಸರ್. ಸರ್ ಅದಲ್ಲ ಸರ್, ಎತ್ಕೊಂಡ್ ಬರ್ಬಾರ್ದು ಸರ್. ಸುಮ್ನೆ ಇವಾಗ ಎಲ್ಲಾ ನೋಡ್ತಾ ಇದ್ದೀರಾ, ಪಬ್ಲಿಕ್ ಎಚ್ಚೆತ್ಕೊಂಡ್ಬಿಟ್ಟಿದಾರೆ, ಮುಂಚೆ ತರ ಇಲ್ಲ ಸರ್. ನಿಮ್ ಕಾಲದಲ್ಲಿ ಸರ್ ಯಾರು ಪಬ್ಲಿಕ್ ಗೌರ್ಮೆಂಟ್ ಅವ್ರನ್ನ ಮಾತಾಡ್ತಾನೆ ಇದ್ದಿಲ್ಲ. ಇವಾಗ ಸಣ್ಣ ಮಗುನ್ ಕೇಳಿದ್ರೆ ಹೇಳ್ತಾ ಇದಾರೆ ವಿಷಯ. ಜೀವನದಲ್ಲಿ ನನಗೆ ಈ ಸೈಡ್ ಈ ತರ ಪ್ರಾಬ್ಲಮ್ ಅಂತ ನನಗೆ ಗೊತ್ತಿಲ್ಲ. ವಿಷಯ ನನ್ನ ಜೀವನದಲ್ಲಿ ಬರಲ್ಲ, ಮತ್ತೆ ಈ ಸೈಡೇ ಬರಲ್ಲ. ಮಕ್ಕಳು ಕಾಲೇಜ್ ಬಿಡೋದಕ್ಕೆ, ಅವ್ರಿಗೆ ನರ್ಸರಿ ನಾವು ಯೂಸ್ ಮಾಡಲ್ಲ ಸರ್. ನಾವು ನಮ್ಮ ಟೂ ವೀಲರ್ ಅಲ್ಲಿ ಮನೇಲಿ ನಾಯಿ ಇತ್ತು ಅಂದ್ರೆ ಅದನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋದಕ್ಕೆ ಒಂದಕ್ಕೂ ಗೌರ್ಮೆಂಟ್ ವೆಹಿಕಲ್ ಬೇಕಂದ್ರೆ ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರೆ ಅದೇನೋ ಗೌರ್ಮೆಂಟ್ ಕೆಲಸ ದೇವ್ರ ಕೆಲಸ ಅಂತಾರ. ನಾವು ಯೂಸ್ ಮಾಡಲ್ಲ ಸರ್ ಯಾವುದು. ಏನ್ ಸರ್ ದೇವ್ರ ಕೆಲಸ ಈ ತರ ಎಲ್ಲ ಯೂಸ್ ಬರ್ಕೊಂಡು ಬರುದು ಸರ್. ದಬ್ಬಾಳಿಕೆ ಮಾಡಬಾರ್ದು. ಈ ದಬ್ಬಾಳಿಕೆ ಮಾತ್ರ ನೀನು FIR ಇನ್ನೊಬ್ಬ ಹುಡುಗ ಮೊಬೈಲ್ ಕಿತ್ಕೊಳೋದಕ್ಕೆ ನೀವು ಹಕ್ಕಿಲ್ಲ. ನೀವು ಇನ್ನೊಂದ್ಸರಿ ಕೆಲಸ ನೀನು ಬಂದಿದ್ದ ರೀತಿ ಇತ್ತಲ್ಲ, ಆ ರೀತಿ ಸರಿ ಸುಮ್ಮನೆ ಇರಪ್ಪ, ಮಾತಾಡಬಾರ್ದು. ನೀವು ಸುಮ್ಮನೆ ಸಾರಿ ಕೇಳು ಅಷ್ಟೇ. ಸಾರಿ ಕೇಳಿ, ಸಾರಿ ಕೇಳಿ. ಅದೆಲ್ಲ ನೋಡು, ತಪ್ಪು ಮಾತಾಡೋ ಏನೋ ಅವ್ರಿಗೆ ಹೇಳಿದ್ರು ಸ್ವಲ್ಪ ಅರ್ಥ ಮಾಡ್ಕೊ ಅಷ್ಟೇ. ರೆಕಾರ್ಡನ್ನ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಅಲ್ಲ, ನೀನು ಡೈರೆಕ್ಟ್ ವಿಡಿಯೋ ಮಾಡ್ಕೊ. ನಾವು ದೌರ್ಜನ್ಯ ತೋರಿಸೋದು ಯಾಕಂದ್ರೆ ನಾವು ಕೇಳಿದ್ದು ಕಾನೂನು. ನಿಮ್ಮನ್ನೇ ನಾವು ಕೂಸ್ತಾ ಇಲ್ಲ, ನಾವು ಕೇಳ್ತಾ ಇರೋದು ಬರೀ ಕಾನೂನು. ಇದು ಗಾಡಿ ಸಾರ್ವಜನಿಕರದು, ಸಾರ್ವಜನಿಕರ ಗಾಡಿನ ಸಾರ್ವಜನಿಕ ಮಾತ್ರ ಯೂಸ್ ಮಾಡ್ಬೇಕಷ್ಟೇ. ಅದು ಬಿಟ್ಟು ಈ ಪಟಾಕಿ ಬೀಜೆಲ್ಲ ಯೂಸ್ ಮಾಡೋದಲ್ಲ. ನೀವು ಪಟಾಕಿ ತಗೊಂಡಿಲ್ಲ ಅಂದ್ರಲ್ಲ, ವಿಡಿಯೋ ಇದೆ. ಇದು ನಾನು ಮುಟ್ಟಾಳ ಅಲ್ಲ, ನಾನು ವಿಡಿಯೋ ಮಾಡ್ಕೊಂಡು ಒಳಗಡೆ ಬಂದಿದ್ದೆ. ಯಾವತ್ತು ಹೆಂಗ್ ಮಾತಾಡಬೇಕು, ನಿಮ್ ಡ್ರೈವರ್ ನಿಮ್ ಡ್ರೈವರ್ ನಿನ್ ಕೆಲಸ ಅಷ್ಟು ಅಷ್ಟೇ. ನೀವು ನೋಡಿ ಒಂದ್ ನಿಮಿಷ ನೋಡಿ ವೀಕ್ಷಕರೇ, ಈ ಸಂಘಟನೆಗಳು ಇಷ್ಟಿವೆ ನನಗೆ ಅಂತ ತೋರಿಸ್ಬಿಟ್ಟು ನನ್ನ ಬೆದರಿಸ್ತಾರಂದ್ರೆ ಈ ಮನುಷ್ಯ ಸರಿನಾ ಮಾಡಿದ್ದು?
ನಿನ್ನ ಸಂಘಟ ತೋರಿಸ್ತಾ ಇಲ್ಲ. ಇಷ್ಟು ಜನ ನಾವು ಇದ್ದೀವಿ. ಡ್ರೈವರ್ ಇರ್ಲಿ, ನೀನ್ ಮಾಡಿ ಎಲ್ಲನೇ ಇರ್ಲಿ, ನೀನ್ ಮಾಡಿ ತಪ್ಪು ತಾನೆ. ನೋಡಿ ವೀಕ್ಷಕರು, ಇದು ಈ ತಪ್ಪುಗಳು ಇನ್ನೊಂದ್ಸತಿ ನಡಿಬಾರ್ದು ಸರ್. ನಿಜವಾಗ್ಲೂ ಏನು ಬೇಡ ನೋಡಿ ಸರ್. ಒಂದು ನಾವು ಕಾಲ್ಗಿಲ್ಲ ಏನ್ ಬೇಡ, ನಾವೇ ಬೇಕಾದ್ರೆ ನಿಮ್ ಕೇಳಿ ಒಂದ್ ನಿಮಿಷ ನಿಮ್ಮ ಸರ್, ನಾನೇ ಇಟ್ಕೊಂತೀನಿ ಬನ್ನಿ ಸರ್. ಬನ್ನಿ ಹೇಳಿ. ஒன்றும் ஆவறதில்ல, ஆராம ಕಂಟ್ರೋಲ್ ವೆಹಿಕಲ್ ನೀವು ಪೊಲೀಸವ್ರನ್ನ ಇಟ್ಕೊಂಡಿದ್ದೀವಿ ನಾವು. ಕಳ್ತನ ಮಾಡೋರು ಪೊಲೀಸವ್ರು ಅಲ್ಲಪ್ಪ, ಅಲ್ಲೇನು ನೀವು ದಯವಿಟ್ಟು 55 ಬಾಪ ಇಲ್ಲ ಹತ್ರ ನೋಡಪ್ಪ, ಇಲ್ಲೇ ಬನ್ನಿ ಸರ್, ಮುಗಿಸೋಣ. ನಾನು ಕಳ್ಸಿಕೊಡ್ತೀನಿ, ನಿಮ್ಮನ್ನ ಕಳ್ಸಿಕೊಡ್ತೀನಿ, ನಿಮ್ಮನ್ನ ನಾನು ಕಳ್ಸಿಕೊಡ್ತೀನಿ. ಈಗ ನೋಡಿ ಹೋಗಿ ಬನ್ನಿ, ಕೇಳ್ಬೇಡಿ ಮಗ. ಈಗ ನೀವು ಹೋಗಿ ಬನ್ನಿ, ಹೇಳ್ತೀನಿ ಕೇಳಿ ಸರ್. ನೀವು ಹೋಗಿ ಬನ್ನಿ, ಒಳ್ಳೇದಾದ್ರೆ ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಈ ತಪ್ಪನ್ನು ಮಾಡಬೇಡಿ. వాళ్ళు ಸ್ಟಾಪ್ ಬೇಕು ಹೇಳೋದು ಕೇಳಪ್ಪ. ನೀವು ಇನ್ನೂ ಮುಂದಕ್ಕೆ ಬರ್ತಿದ್ರೆ ಪೊಲೀಸ್ ಅವ್ರನ್ನ ಕರ್ಸೋಣ, ಇಬ್ಬರು ಮಾಡಬೇಡಿ. ನಾನೇ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ದಯವಿಟ್ಟು ಜೀವಲ್ಲ ಅಲ್ಲ ಫೋನ್ ಯೂಸ್ ಮಾಡಬೇಡಿ ಸರ್. ನಾನು ರಿಕ್ವೆಸ್ಟ್ ಮಾಡಿದೆ, ನಾನು ಹೇಳ್ತಾ ಇದ್ದೀನಲ್ಲ, ನಾನು ಕೈ ಮುಗ್ತಾ ಇದ್ದೇನೆ. ಹೋಗಿ ಬನ್ನಿ ಒಳ್ಳೇದಾಗಿ, ಎಲ್ಲರಿಗೂ ಒಳ್ಳೇದಾಗಿ. ನಿಮ್ಮದೇ ತಪ್ಪ, ದಯವಿಟ್ಟು ತಪ್ಪ ಅಲ್ಲ. ನಾನು ತಪ್ಪು ಮಾಡ್ಬೇಡಿ, ನೀವು ಹೋಗಿ ದೇವರನ್ನು ಕೊಡ ನೀವೊಂದು ಸರಿ ಮಾಡ್ಬನ್ನಿ. ನಾನು ಇನ್ನೇನು ಮಾಡಲ್ಲ, ನಾವು ಫಸ್ಟ್ ಮಾತ್ರ ಕೇಳ್ತಾ ಇರೋದು. ಒಪ್ಕೊಳ್ತೀನಿ 100% ಹೋಗಿ ಬನ್ನಿ. ಫಿನಿಶ್ ಸರಿ ಹೋಗಿ ಬನ್ನಿ. ಮನೆಯಲ್ಲಿ ಯೂಸ್ ಮಾಡಲ್ಲ ಆ್ಯಕ್ಚುಲಿ. ಅಲ್ಲ ಏನೋ ಸ್ವಲ್ಪ ಬಂದಿದ್ದೀನಿ, ನಾವು ಕೆಲವು ಹೇಳಿಕ್ಕಾಗಲ್ಲ. ಸರಿ ಆಯ್ತು. ನೋಡಿ ಸರ್, ಈಗ ತೋರಿಸ್ಬೇಕು ನೋಡಿ. ಇದು ವೀಕ್ಷಕರು ಇವತ್ತಿನ ದಿನ ಗಾಡಿ ನಂಬರ್ KA01 MG5887 ಇಷ್ಟು ಹೇಳ್ತಾ ಅಧಿಕಾರಿನ ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ರಿ. ಇದು ಅವ್ರಿಗೆ ಹೇಳಕ್ ಬಂದೆ, ಅವರಿಬ್ರು ಸ್ವಲ್ಪ ಇವರೇನು ಉಗ್ರೇಗ ಆಗಲಿಲ್ಲ, ಅವರಿಬ್ರು ಉಗ್ರೇಗ ಆದ್ರು. ಅದಕ್ಕೋಸ್ಕರ ಮಾತಿನ ಚಕಮಕಿ ಆಯಿತು, ಇಲ್ಲಿಗೆ ನಿಲ್ತು. ಇದು FIR ಹಾಕ್ಸ್ಬೋದಾಗಿತ್ತು, ಇವರು ರಿಕ್ವೆಸ್ಟ್ ಮೇಲೆ ಮಾಡಲ್ಲ ಅಂತ ಇದ್ರೆ ಒಂದ್ಸತಿ ಎಕ್ಸ್ಕ್ಯೂಸ್ ಮಾಡೋಣ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.